ಇದು ಪ್ರಜಾಶಕ್ತಿ ಟಿವಿಯ ಅತಿ ದೊಡ್ಡ ಗೆಲುವು. ಅರಬೆರೆ ಆರ್ಕೆಸ್ಟ್ರಾಗಳ ಕಡಿವಾಣಕ್ಕೆ ಮುಂದಾದ ಇಲಾಖೆ. ಆಯಾ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಿಗೆ ಡಿಜಿ ಐಜಿಪಿ ಸುತ್ತೋಲೆ. ಎಸ್, ಇತ್ತೀಚಿನ ದಿನಗಳಲ್ಲಿ ತುಮಕೂರಿನಲ್ಲಿ ಅರೆಬರೆ ಆರ್ಕೆಸ್ಟ್ರಾ ನಡೀತಾ ಇದ್ದು, ಆರ್ಕೆಸ್ಟ್ರಾಗಳಲ್ಲಿ ಅಶ್ಲೀಲ ನೃತ್ಯ ಹಾಗೂ ಆರ್ಕೆಸ್ಟ್ರಾಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಳಕೆ ಮಾಡಿಕೊಳ್ತಾ ಇದ್ದು, ಅಶ್ಲೀಲ ನೃತ್ಯ ಕಾರ್ಯಕ್ರಮಗಳು ಹಾಗೂ ಅಶ್ಲೀಲ ಜಾನಪದ ಕಾರ್ಯಕ್ರಮದ ವಿರುದ್ಧ ಈಗ ಉತ್ತರ ಕರ್ನಾಟಕದಲ್ಲಿ ಹೋರಾಟಗಳು ಶುರುವಾಗಿತ್ತು. ಇತ್ತ ತುಮಕೂರಿನಲ್ಲೂ ಅಶ್ಲೀಲ ಆರ್ಕೆಸ್ಟ್ರಾಗಳ ವಿರುದ್ಧ ಹೋರಾಟ ಶುರುವಾಗಿದ್ದು, ಆರ್ಕೆಸ್ಟ್ರಾಗಳಲ್ಲಿ ಅಶ್ಲೀಲ ನೃತ್ಯ ಮಾಡಿಸುವ ಮಾಲೀಕರ ವಿರುದ್ಧ ತುಮಕೂರಿನ ವಕೀಲರು ಹಾಗೂ ಆರ್ಕೆಸ್ಟ್ರಾ ಸಂಘದ ಜಿಲ್ಲಾಧ್ಯಕ್ಷರಾದ ಎಲ್ ರಂಗರಾಜು ಅವರು ಹೋರಾಟಕ್ಕೆ ಧುಮುಕಿದ್ದು, ಸಚಿವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವುದಕ್ಕೆ ಪತ್ರ ಬರೆದಿದ್ರು. ಇತ್ತ ಅರೆಬರೆ ಆರ್ಕೆಸ್ಟ್ರಾಗಳ ವಿರುದ್ಧ ಪ್ರಜಾಶಕ್ತಿ ಟಿವಿ ಧ್ವನಿ ಎತ್ತಿದ್ದು ಸಾಲು ಸಾಲು ವರದಿಗಳನ್ನ ಮಾಡಿತ್ತು. ಇದೀಗ ಹೋರಾಟದ ಬೆನ್ನಲ್ಲೇ ಅರೆಬರೆ ಆರ್ಕೆಸ್ಟ್ರಾಗಳ ವಿರುದ್ಧ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ. ಹೌದು, ತುಮಕೂರಿನಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನ ಬಳಸಿಕೊಳ್ತಿದೆ ಎಂಬ ಕುರಿತು ಪ್ರಜಾಶಕ್ತಿ ಟಿವಿಯಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರುವ ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯರಾದ ಮೋಹನ್ ಅವರು ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದು, ಅರೆಬರೆ ಆರ್ಕೆಸ್ಟ್ರಾಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇನ್ನು ಈ ಬಗ್ಗೆ ಎಚ್ಚೆತ್ತ ಪೊಲೀಸ್ ಇಲಾಖೆಯ ಡಿಜಿ ಹಾಗೂ ಐಜಿಪಿ ಅವರು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವಂತೆ ಠಾಣಾಧಿಕಾರಿಗಳಿಗೆ ಸುತ್ತೋಲೆ ಹೊರಡಿಸಿದ್ದು, ಇದು ಪ್ರಜಾಶಕ್ತಿ ಟಿವಿ ಹಾಗೂ ವಕೀಲರಾದ ರಂಗರಾಜು ಅವರ ಹೋರಾಟಕ್ಕೆ ಸಿಕ್ಕ ದೊಡ್ಡ ಗೆಲುವಾಗಿದೆ. ನಮಸ್ಕಾರ, ನಾನು ಎಲ್ ರಂಗರಾಜು, ವಕೀಲರು, ತುಮಕೂರು. ಇತ್ತೀಚೆಗಷ್ಟೇ ತುಮಕೂರು ನಗರಗಳಲ್ಲಿ ಯಥೇಚ್ಛವಾಗಿ ಆರ್ಕೆಸ್ಟ್ರಾಗಳಲ್ಲಿ ಅರೆಬರೆ ಆರ್ಕೆಸ್ಟ್ರಾ ಮತ್ತು ಅರೆಬರ ನೃತ್ಯನ ಅರೆಬರೆ ಅಶ್ಲೀಲ ಅಸಭ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನೃತ್ಯ ಮಾಡುತ್ತಿರುವ ಸಲುವಾಗಿ ಖಂಡಿಸಿ DGP ಅವರಿಗೆ, IGP ಅವರಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಎಲ್ಲರಿಗೂ ಕೂಡ ದೂರನ್ನು ನೀಡಿದ್ದೆ. ಅದರ ಸಲುವಾಗಿ ಇತ್ತೀಚೆಗೆ ನಮ್ಮ ಮಾಧ್ಯಮದಲ್ಲೂ ಕೂಡ ಪ್ರಜಾಶಕ್ತಿ ಟಿವಿ ಚಾನಲ್ ಮಾಧ್ಯಮದಲ್ಲೂ ಈ ವಿಚಾರವಾಗಿ ವಿಷಯವನ್ನು ಪ್ರಸ್ತಾರವಾಗಿದ್ದು, ಇದರ ಬೆನ್ನಲ್ಲೇ ಇತ್ತೀಚೆಗೆ 3/2/2026 ಕರ್ನಾಟಕ ಸರ್ಕಾರ ರಾಜ್ಯ ಪೊಲೀಸ್ ಇಲಾಖೆ ದೂರು ಪ್ರಾಧಿಕಾರ ಸದಸ್ಯರಾದ ಶ್ರೀಯುತ ಮೋಹನ್ ಕುಮಾರ್ ದಾನಪರವರು ಕೂಡ DGP ಅವರಿಗೆ ಮನವಿ ಮಾಡಿರ್ತಾರೆ. ಈ ರೀತಿ ಸಾರ್ವಜನಿಕವಾಗಿ ಅಶ್ಲೀಲವಾಗಿ ಅಸಭ್ಯವಾಗಿ ನೃತ್ಯವನ್ನು ಮಾಡಿಸುವವರ ಆಯೋಜಕರ ಮತ್ತು ಆರ್ಕೆಸ್ಟ್ರಾ ಮಾಲೀಕರ, ನೃತ್ಯಗಾರ್ತಿಯರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಯಾ ಠಾಣಾ ವ್ಯಾಪ್ತಿಗಳಿಗೆ ಆದೇಶ ನೀಡಬೇಕು ಅಂತ ಮನವಿ ಮಾಡಿರ್ತಾರೆ. ಇದು ಸ್ವಾಗತಾರ್ಹ ಮತ್ತು ತುಂಬ ಸಂತೋಷದ ವಿಷಯ. ಇದೇ ರೀತಿಯಲ್ಲಿ ಈಗಾಗಲೇ 2018ರಿಂದ 2025 ಕೂಡ ಇದರ ಸಲುವಾಗಿ ನಾನು ತುಂಬ ಅನೇಕ ಬಾರಿ ಹಲವಾರು ಠಾಣೆಗಳಲ್ಲೂ ಕೂಡ ದೂರನ್ನು ನೀಡಿದ್ದೀನಿ. ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ದಯಮಾಡಿ ಇದರ ಕಡೆ ಗಮನ ಕೊಟ್ಟು ಸಾಮಾಜಿಕವಾಗಿ ಎಲ್ಲ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಕಾಪಾಡುವ ಸಲುವಾಗಿ ಪೊಲೀಸ್ ಇಲಾಖೆಗೆ ನನ್ನ ಮನವಿ. ಇದರಿಂದ ತುಂಬ ದುಷ್ಪರಿಣಾಮಗಳ ಕಾರ್ಯ ಆಗ್ತಾ ಇದೆ. ಯಾಕೆಂದರೆ ಎಲ್ಲ ಮಾಧ್ಯಮಗಳಲ್ಲೂ ಈ ವಿಷಯ ಪ್ರಸ್ತಾವವಾಗಿದ್ದರೂ ಕೂಡ ತುಮಕೂರು ನಗರದಲ್ಲಿ ಯಥೇಚ್ಛವಾಗಿ ಆರ್ಕೆಸ್ಟ್ರಾಗಳಲ್ಲಿ ಈ ರೀತಿ ಅರೆಬರೆ ನೃತ್ಯಗಳು ಹೆಚ್ಚಿದಾಗಿ ಕಾಣ್ತಾ ಇದೆ. ದಯಮಾಡಿ ಎಲ್ಲ ಆರ್ಕೆಸ್ಟ್ರಾ ಕಲಾವಿದರು ಮತ್ತು ಮಾಲೀಕರಿಗೆ ಕರೆಸಿ ತಾವು ಎಚ್ಚರಿಕೆ ನೀಡಲೇಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲದೆ ಇತ್ತೀಚೆಗೆ ಬೆಳಕಿಗೆ ಬಂದ ಪ್ರಕಾರ ತುಮಕೂರು ನಗರ ಮತ್ತು ಕರ್ನಾಟಕದ ಹಲವಾರು ಭಾಗಗಳ ನೃತ್ಯ ಕಲಾವಿದೆಯರು ತಮಿಳುನಾಡಿಗೆ ಹೋಗಿ ಅಲ್ಲಿ ಅಸಭ್ಯವಾಗಿ ಅಶ್ಲೀಲವಾಗಿ ನೃತ್ಯವನ್ನು ಮಾಡಿದ್ದು, ಅಲ್ಲಿಯ ಸಂಸ್ಕೃತಿಯನ್ನು ಇಲ್ಲಿಗೆ ತಂದು ಪರಿಚಯ ಮಾಡಿಸಿ ಅಲ್ಲಿಯ ನೃತ್ಯ ಕಲಾವಿದರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿನ ಕಲಾವಿದರು ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ರಾಜ್ಯದ ಗೌರವ ಘನತೆಗಳನ್ನು ಹಾಳು ಮಾಡುವರಲ್ಲಿ ಇದು ಕಾರಣಕರ್ತವಾಗಿದೆ. ದಯಮಾಡಿ ಇದು ಕಡೆ ಗಮನ ಕೊಟ್ಟು ಆ ರೀತಿ ಆ ತಮಿಳುನಾಡಲ್ಲಿ ಏನು ಅಡಲ್ಪಡಲ್ಲ ಅಂತ ಹೇಳ್ಬಿಟ್ಟು ಆರ್ಕೆಸ್ಟ್ರಾಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ತುಂಬ ಅಸಭ್ಯವಾಗಿ ಅಶ್ಲೀಲವಾಗಿ ನೃತ್ಯ ಮಾಡ್ತಾರೆ. ಅದೇ ಸಂಸ್ಕೃತಿಯನ್ನು ತುಮಕೂರು ನಗರಗಳಲ್ಲಿರ್ತಕ್ಕಂಥ ಆರ್ಕೆಸ್ಟ್ರಾ ಕಲಾವಿದರು, ಆರ್ಕೆಸ್ಟ್ರಾ ಮಾಲೀಕರು ಅವ್ರನ್ನ ಕರೆಸಿ ಈ ರೀತಿ ನೃತ್ಯ ಮಾಡಿಸ್ತಿರೋದು ಬೆಳಕಿಗೆ ಬಂದಿದೆ. ದಯಮಾಡಿ ಇದರ ಕಡೆ ಗಮನ ಕೊಟ್ಟು ಎರಡು ರಾಜ್ಯಗಳ ಮಧ್ಯದಲ್ಲಿ ಯಾವುದೇ ರೀತಿಯಾದ ಕೋಮು ಗಲಭೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತಿದ್ದೀನಿ. ಧನ್ಯವಾದಗಳು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಶಶಿಧರ್ ಕೋಸಂಬೆ, ಮಕ್ಕಳನ್ನ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ರಕ್ಷಣಾ ಘಟಕ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವರದಿ ನೀಡುವಂತೆ ಆಯೋಗ ಸೂಚನೆ ನೀಡಿತ್ತು. ಇದಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದಲೂ ಜಿಲ್ಲಾ ಘಟಕದಿಂದಲೂ ಆಯೋಗಕ್ಕೆ ಅಧಿಕೃತ ಪತ್ರ ಬಂದಿದ್ದು, ಆರ್ಕೆಸ್ಟ್ರಾ ಅವರು ತಪ್ಪನ್ನ ಒಪ್ಪಿಕೊಂಡಿದ್ದಾರೆ.
ಮುಂದೆ ಈ ರೀತಿ ಆಗೋದಿಲ್ಲ ಅಂತ ತಿಳಿಸಿದಾರಂತೆ. ಮತ್ತೊಮ್ಮೆ ಇಂತಹ ಘಟನೆಗಳು ನಡೆದರೆ ಸಂಬಂಧಪಟ್ಟವರ ವಿರುದ್ಧ ಆಯೋಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇತ್ತೀಚೆಗೆ ಒಂದು ಸರ್ಕ್ಯುಲರ್ ಬಂದಿದೆ, ಮ್ಯಾಮ್ ಮಕ್ಕಳಿಗೂ ಸಹಿತ NRC ಯೂನಿಟ್ನಲ್ಲಿ ದಾಖಲು ಮಾಡಬೇಕು, ಆ ಮಕ್ಕಳಿಗೆ ಮೇನ್ ಸ್ಟ್ರೀಮಿಗೆ ತರಬೇಕು ಅಂತ. 380ಕ್ಕೂ ಹೆಚ್ಚು ಮಕ್ಕಳು ಶ್ಯಾಮ್ ಇದ್ದಂಥ ಮಕ್ಕಳಿಗಾದರೂ ಕನಿಷ್ಠ RBSK ತಂಡದವರು ನಮ್ಮ WCD ಡಿಪಾರ್ಟ್ಮೆಂಟ್ದವರು ಇಬ್ಬರು ಸೇರಿಕೊಂಡು ಪಾಳೆ ಆಧಾರದ ಮೇಲೆ ಮಕ್ಕಳಿಗೆ ದಾಖಲು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅಲ್ಲಿ ದಾಖಲಾದಂಥ ಮಕ್ಕಳು ಎಲ್ಲರೂ ಸಹಿತ OPDಯಿಂದ ದಾಖಲಾದಂಥ ಮಕ್ಕಳಿದ್ದರು. OPD ಇದ್ದಂಥ ಮಕ್ಕಳು ಅವರು ಈ ಥರ ಒಂದು ವೇಟ್ ಕಮ್ಮಿ ಇದ್ದಂಥ ಮಕ್ಕಳಿಗೆ ದಾಖಲು ಮಾಡಲಿ, ಆದರೆ ಈ ಥರದ ಮಕ್ಕಳಿಗೆ ಫೋಕಸ್ ಮಾಡೋ ಮೂಲಕ ಆ ಜನರಿಗೆ, ಪಾಲಕರಿಗೆ ಒಂದು ದಿವಸದ ಕೂಲಿ ಭತ್ಯೆ ಮತ್ತು ಅವರಿಗೆ ಅವರಿಗೂ ಸಹಿತ ಊಟ ಉಪಚಾರ ಜೊತೆಗೆ ಮಗುವಿಗೆ ಒಂದು ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ದಾಖಲು ಮಾಡ್ತಕ್ಕಂಥ ಕೆಲಸ RBSK ಅವರು ಪರಿಪೂರ್ಣ ರೀತಿಯಾಗಿ ಮಾಡಿಲ್ಲ, ಅವರು ವಿಫಲರಾಗಿದ್ದಾರೆ. ಅದ್ರ ಬಗ್ಗೆನೂ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಅದೇ ರೀತಿಯಾಗಿ ಒಂದು ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಯಾವುದೇ ANC OBC ಸ್ಕ್ಯಾನ್ ಮಾಡ್ತಕ್ಕಂಥ ಟೈಮಲ್ಲಿ ಒಬ್ಬರು ವೈದ್ಯರು ಮಾತ್ರ ಇದ್ದು ಸ್ಕ್ಯಾನ್ ಮಾಡಬೇಕು. ಆದರೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಂಥ ರೇಡಿಯೋಲಜಿಸ್ಟ್ ಅವರು ಇನ್ನೊಬ್ಬರು ಅಸಿಸ್ಟೆಂಟ್ ಇಟ್ಕೊಂಡು ಸ್ಕ್ಯಾನ್ ಮಾಡ್ತೀವಿ ಅಂತಕ್ಕಂಥ ಮಾತು ಅವ್ರು ಹೇಳಿದ್ರು. ಹೀಗಾಗಿ ಈಗಾಗಲೇ ಭಾಳಷ್ಟು ಲಿಂಗಾನುಪಾತ ಕುಸಿತಾ ಇದೆ. 1000 ಗಂಡು ಮಕ್ಕಳಿಗೆ ಇವಾಗ ಹೆಣ್ಮಕ್ಳು 900, 910, 20 ಈ ಥರದ ಒಂದು ಅಂತರದಲ್ಲಿ ಭಾಳಷ್ಟು ಮಹಿಳೆಯರ ಜನನ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನೆಲ್ಲ ಲೋಪದೋಷಗಳಾಗ್ತದೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನಿಸಬೇಕಾಗಿತ್ತು, ಅವ್ರು ಗಮನಿಸ್ತಾ ಇಲ್ಲ. ಅದೇ ರೀತಿ ಒಂದು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿದ್ವಿ. ಅಲ್ಲಿ ನಾವು PCPNT ಕಾಯ್ದೆ 1994 ಪ್ರಕಾರ ಏನೆಲ್ಲ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರಬೇಕು, PCPNT ಆ್ಯಕ್ಟ್ನ ಬಗ್ಗೆ ಇರ್ಬೋದು, ರಿಜಿಸ್ಟರ್ಗಳ ಬಗ್ಗೆ ಇರ್ಬೋದು, ರಸೀದಿ ಬುಕ್ ಇರ್ಬೋದು, CCTV ಇನ್ಸ್ಟಾಲೇಷನ್ ಇರ್ಬೋದು, ವಾಶ್ರೂಮ್ ಇರ್ಬೋದು, ಪ್ರತಿಯೊಂದು ಸಹಿತ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳದೇ ರೀತಿಯಲ್ಲಿ ಆ ಒಂದು ಸ್ಕ್ಯಾನಿಂಗ್ ಸೆಂಟರ್ ನಡೀತಾ ಇದೆ, OBC ಸೆಂಟರ್ ನಡೀತಾ ಇದೆ. ವೈದ್ಯರು ಯಾರು ನೋಡ್ತಾರೆ, ಯಾವಾಗ ನೋಡ್ತಾರೆ, ಯಾವ ಟೈಮಲ್ಲಿ ನೋಡ್ತಾರೆ ಅನ್ನೋದು ಸಹಿತ ಅಲ್ಲಿರಬೇಕು. ಅದು ಯಾವುದು ಸಹಿತ ಕಂಡು ಬಂದಿಲ್ಲ. ಅದೇ ರೀತಿಯಾಗಿ BCM ಹಾಸ್ಟೆಲ್ಗೆ ಹೋಗಿದ್ವಿ, ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿದ್ದೀವಿ. ವಿಶೇಷವಾಗಿ ಪ್ರತಿಯೊಂದು ಪೊಲೀಸ್ ಠಾಣೆ, ಶೆನ್ನೈನ್ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿದ್ದೀವಿ. ಅಲ್ಲಿ HJPU ಘಟಕ ಅಂತಕ್ಕಂಥದ್ದು ಕಾರ್ಯನಿರ್ವಹಿಸಬೇಕು. ಮಕ್ಕಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಮಗು ಯಾವ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಬಂದಿತ್ತು, ಆ ಮಗುವಿಗೆ ಏನೆಲ್ಲ ಮುಂದೆ ಪ್ರಕ್ರಿಯೆ ಮಾಡಿದ್ವಿ ಅದ್ರ ಮುಂದೆ ಒಂದು ಸಹಿತ ಮಾಡಿರಬೇಕು. ದಾಖಲೆ ಸಹಿತ ಅಪೂರ್ಣವಾಗಿ ಅಲ್ಲಿ ನಾವು ನೋಡಿದ್ವಿ, ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. HJPUನ ಇಲ್ಲಿ SP ಅವರು ಒಳ್ಳೆಯ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೂ ಇದೆ. ಬಟ್ ಕೆಳ ಹಂತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎನ್ಶೋರ್ ಮಾಡ್ಕೊಳ್ಬೇಕಾಗಿದೆ. ಅವರು ತಮ್ಮ ಮೂಲಕ ಅವರು ಎನ್ಶೋರ್ ಮಾಡ್ಕೊಳ್ಬೇಕಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ BCM ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ವಿ. BCM ಹಾಸ್ಟೆಲ್ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ಎಲ್ಲ ಗಮನಿಸಿದಾಗ ಒಂದು ಬೆಳಗ್ಗೆ ಮಾಡಿದಂಥ ಆಹಾರ ಪದಾರ್ಥ ಕನಿಷ್ಠ 74 ಗಂಟೆ ಸ್ಯಾಂಪಲ್ಸ್ ಇಡಬೇಕು. ಯಾವುದೇ ರೀತಿಯ ಫುಡ್ ಪಾಯ್ಸನು ಮತ್ತು ಏನೇ ಸಮಸ್ಯೆಗಳು ಅವಘಡಗಳಾದರೆ ಅದು ಒಂದು ಪರೀಕ್ಷೆ ಒಳಪಡಿಸಲಿಕ್ಕೆ ಇರಬೇಕು. ಮತ್ತು ಮೇಲಾಧಿಕಾರಿಗಳು ಯಾರೇ ಬಂದರೂ ಸಹಿತ ಯಾವ ರೀತಿ ಯಾವ ಮಾದರಿಯಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪರೀಕ್ಷೆ ಮಾಡಲಿಕ್ಕೆ ಇರಬೇಕು. ಬಟ್ ಅವ್ರು ಇಟ್ಟಿಲ್ಲ. ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆಗೂ ಸಹಿತ ನಾವು ಭೇಟಿ ಕೊಟ್ಟಿದ್ವಿ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳ ಸಂಖ್ಯೆ ಕೊರತೆ ಕಡಿಮೆ ಕಾಣಿಸ್ತು. ಅಲ್ಲಿ ಅವರು ಅಡಿಗೆಗೆ ಬಳಸ್ತಕ್ಕಂಥ ನೀರಿನ ಸಂಪಲ್ಲಿ ಭಾಳಷ್ಟು ಒಂದು ಕಸಕಡ್ಡಿಗಳು ತುಂಬಿದಿತ್ತು. ಮತ್ತು ಅಲ್ಲಿ ಮಾಡ್ತಕ್ಕಂಥ ಅಲ್ಲಿನ ಒಂದು ಅವ್ಯವಸ್ಥೆ ಒಂದು ಎದ್ದು ಕಾಣಿಸ್ತು. ಒಟ್ಟಾರೆಯಾಗಿ ಸ್ವಲ್ಪ ಅಲ್ಲಿರ್ತಕ್ಕಂಥ JD ಅವರು ಬಂದಿದ್ದರು. ಆ ವ್ಯಕ್ತಿಯಲ್ಲಿ ತರಕಾರಿ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಸರಿಯಾದ ಮಾದರಿಯ ಅಂದರೆ ಕಳಪೆ ಮಟ್ಟದ ಕೂಡಿದಂಥವು ತರಕಾರಿ ಮತ್ತು ಆಹಾರ ಧಾನ್ಯ ಕಂಡು ಬಂತು. ಅವ್ರಿಗೆ ಸೋಕಸ್ ನೋಟಿಸ್ ಕೊಡಬೇಕಂತಕ್ಕಂಥ ಸೂಚನೆ ಸಹಿತ ಕೊಟ್ಟಿದ್ವಿ. ಇವಾಗ ಇಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಬಂದಿದ್ವಿ. ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಮಾನ್ಯ ಗೌರವಾನ್ವಿತ ಸದಸ್ಯರೆಲ್ಲ ನೋಡಿದಾಗ ಇಲ್ಲಿಯೂ ಸಹಿತ ಅಪೂರ್ಣವಾದ ಮಾಹಿತಿ ಇದೆ. ಎಲ್ಲ ಮಾಡಿದ್ದೀವಿ ಅಂತಾರೆ, ಮಕ್ಕಳ ವಿಶೇಷ ಗ್ರಾಮ ಸಭೆ ಮಾಡಿದ್ದೀವಿ ಅಂತಾರೆ, ಮತ್ತು ನಮ್ಮ ವಿಕಲಚೇತನರು ಮಾಡಿದ್ದೀವಿ ಅಂತಾರೆ. ಬಟ್ ದಾಖಲೆ ಯಾವುದೂ ಇಟ್ಟಿಲ್ಲ. ಹೀಗಾಗಿ ನಾವು ಎಲ್ಲವೂ ಇವತ್ತಿನ ದಿವಸ ಎಲ್ಲ ಆಯಾಮಗಳಲ್ಲಿ ಗಮನಿಸಿದಾಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ತು ಈ ಕೆಳ ಹಂತದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು, ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಒಂದು ಮೇಲುಸ್ತುವಾರಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋದು ಆಯೋಗದ ಆಶಯವಾಗಿದೆ. ಗಂಭೀರವಾದಂಥ ಪ್ರಕರಣ ಇದೆ. ಇವತ್ತು ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡು ನಡವಳಿ ಆಗುತ್ತೆ. ನಡವಳಿ ಅನುಪಾಲನ ವರದಿ ಬರುತ್ತೆ. ವರದಿಯನ್ನು ಆಧರಿಸಿ ಏನಾದರೂ ಅಲ್ಲಿ ಲೋಪದೋಷಗಳು ಮತ್ತು ವಿಳಂಬ ನೀತಿ ಏನಾದರೂ ಕಂಡು ಬಂದಲ್ಲಿ ನಾವು ಸೋಮಟ ಮಾಡ್ಕೊಳ್ತೀವಿ. ಒಟ್ಟಿನಲ್ಲಿ ಪ್ರಜಾಶಕ್ತಿ ಟಿವಿ ಹಾಗೂ ವಕೀಲರಾದ ರಂಗರಾಜು ಅವರ ಹೋರಾಟದ ಪ್ರತಿಯಾಗಿ ಅರೆಬರೆ ಆರ್ಕೆಸ್ಟ್ರಾಗಳ ಕಡಿವಾಣಕ್ಕೆ ಮುಂದಾಗಿರುವುದು ಸಂತಸದ ವಿಚಾರ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.